ಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಾರಂ ಸರ್ವಲೋಕೈಕನಾಥಂ. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು, ಸುರೇಖಾ ಅವರೇ ಮ್ಯೂಟ್ ಮಾಡ್ಕೋತೀರಾ? ಶೀರ್ಷಿಕೆಯಲ್ಲಿ ನಾವು ಋಷಿಕೆಯರ ಮುನಿಗಳ ಒಂದು ಆತ್ಮಚರಿತ್ರೆಯನ್ನು ಕೇಳ್ತಾ ಬಂದಿದ್ದೇವೆ. ವರ ಮತ್ತು ಶಾಪಗಳಲ್ಲಿ ಅವರು ಹೇಗೆ ತಮ್ಮ ಸಾಧನ ಇದನ್ನು ಆಚಾರ್ಯರು ನಮಗೆ ಸುಮ್ಮನೆ ನಮ್ಮ ಒಂದು ಲೌಕಿಕವಾಗಿ ನಮಗೆ ಅರ್ಥ ಆಗಬೇಕಲ್ಲ, ಈ ಒಂದು ವಿಷಯ ಮೊದಲಿಗೆ ಹೇಳ್ತಾ ಇದ್ರು. ಇದು ಒಂಥರ ಬೂಸ್ಟರ್ ಡೋಸ್ ಇದ್ದಂಗೆ ಅಂತ. ಅಂದರೆ ಧರ್ಮಾಚರಣೆ ಮಾಡ್ತಾ ಇರ್ತೀವಿ, ಈಗ ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಆಕ್ಸಿಲೇಟರ್ ಕೊಟ್ಟರೆ ಜೋರಾಗಿ ಹೇಗೆ ಅಪ್ಪಲ್ಲಿ ಆಕ್ಸಿಲೇಟರ್ ಕೊಡಬೇಕಲ್ಲ, ಹಾಗೆ ನಮ್ಮ ಜೀವನದ ಹಾದಿ ಅನ್ನೋದು ಸೀದಾ ಹಾದಿ ಅಲ್ಲ. ಅಪ್ಪು ತಗ್ಗು ಎಲ್ಲ ರೀತಿಯಲ್ಲಿ ಸಾಧನೆಯ ಹಾದಿ ಇದೆ. ತುಂಬ ಅಪ್ಪು ಅಂದರೆ ನಮಗಾಗೋದೇ ಇಲ್ಲ ಧರ್ಮಾಚರಣೆ ಮಾಡೋದಕ್ಕೆ. ದೇಹ ಸಹಕರಿಸ್ತಿಲ್ಲ, ಮತ್ತೆ ಮನಸ್ಸು ಸಹಕರಿಸ್ತಿಲ್ಲ, ಕರ್ಮಗಳು ಸಹಕರಿಸ್ತಿಲ್ಲ ಅಂದಾಗ ಈ ರೀತಿ ನೋಡಿ, ಅಪ್ಪು ಬಂದಾಗ ಎಷ್ಟು ಆಕ್ಸಿಲೇಟರ್ ಕೊಡ್ತೀವಿ, ಆಗ ಅದು ನಮ್ಮನ್ನ ಆ ಅಪ್ನ ಹೇಗೆ ದಾಟಿಸತ್ತೋ, ಆದರೆ ಅದೇ ನಾವು ಸಮತಟ್ಟಾದಾಗ ಅದು ಬೇಕಾಗಲ್ಲ, ಅಷ್ಟು ಜೋರಾದಂಥ ಇದು. ಹಾಗೆ ವರಶಾಪಗಳು ಆ ಒಂದು ಸಾಧಕರ ಜೀವನದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಅದು ಹೇಗೆ ಅನ್ನೋದನ್ನ ನಾವು ತಿಳಿತಾ ಬರ್ತಾ ಇದ್ದೀವಿ. ಇವತ್ತು ಮತ್ತೊಂದು ಮಹಾಭಾರತದಲ್ಲಿ ಬರುವಂತಹ ಪ್ರಸಂಗ. ನಾವು ಪುರಂದರದಾಸರ ಮಾತನ್ನ ಪದೇ ಪದೇ ನೆನೆಸಿಕೊಳ್ಳಬೇಕು ಈ ಒಂದು ಸಬ್ಜೆಕ್ಟ್ ಅರ್ಥ ಮಾಡಿಕೊಳ್ಳಬೇಕಾದ್ರೆ. ಯಾಕೆಂದ್ರೆ ಇದೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಪುರಂದರದಾಸ್ ಹೇಳ್ತಾರೆ, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆದರೆ ನಮಗೇನು, ಇದನ್ನ ಹೇಳ್ತೇವೆ ದೇವರ ನಾಮವನ್ನ, ಆದರೆ ಅದಕ್ಕೆ ಉದಾಹರಣೆಗಳ ಮೂಲಕ ನಾವು ಒಂದು ಮಹಾಭಾರತದ ಪ್ರಸಂಗಗಳನ್ನು ನೋಡುವುದಾದ್ರೆ ಏನು ಆಗತ್ತೋ ಅದು ನಮ್ಮ ಒಳ್ಳೆಯದಕ್ಕೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬೇರೂರಬೇಕು. ನಮಗೆ ದೇವರ ನಾಮ ಇದೆ, ಆ ಒಂದು ದೇವರ ನಾಮವನ್ನ ಹೇಳ್ತೇವೆ, ಪುಣ್ಯ ಬಂತು ಅಂತ ಹಿರಿ ಹಿಗ್ತಾ ಇರ್ತೇವೆ, ಆದರೆ ನಮ್ಮ ಜೀವನದಲ್ಲಿ ಅದಕ್ಕಿನ್ನೂ ಅನುಭವಕ್ಕೆ ಬಂದಿರೋದಿಲ್ಲ. ಅನುಭವಕ್ಕೆ ಬರಬೇಕು ಅನ್ನುವ ದೃಷ್ಟಿಯಿಂದ ಈ ಒಂದು ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ. ಒಂದು ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ, ಕರ್ಣನಿಗೆ ಪರಶುರಾಮ ದೇವರ ಶಾಪವಾಗತ್ತೆ. ಕರ್ಣನಿಗೆ ಯಾವತ್ತು ಪರಶುರಾಮ ದೇವರ ಯಾಕಾಗಿ ಆಗತ್ತೆ ಅನ್ನೋದನ್ನು ನೋಡೋಣ. ಕರ್ಣ ಸೂತ ಜಾತಿಯವರು ಅವನನ್ನು ಬೆಳೆಸಿದ್ದ ಕಾರಣ ಆ ಒಂದು ದ್ರೋಣಾಚಾರ್ಯರು ಕರ್ಣನಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸೋದಕ್ಕೆ ನಿರಾಕರಿಸ್ತಾರೆ. ಆದರೆ ಸಹಜವಾಗಿ ಅವನು ಕ್ಷತ್ರಿಯ, ಆ ಕ್ಷತ್ರಿಯನ ಮನಸ್ಸು ತುಡಿತಾ ಇರುತ್ತೆ, ನಾನು ಬಿಲ್ಲು ವಿದ್ಯೆಯನ್ನು ಕಲಿಬೇಕು ಅನ್ನೋದು ಮನಸ್ಸಿನಲ್ಲಿ. ಈಗ ಬ್ರಾಹ್ಮಣನಿಗೆ ಹೇಗೆ ಶಾಸ್ತ್ರಾಭ್ಯಾಸವನ್ನು ಮಾಡಬೇಕು ಅಂತ ಮೊದಲಿನಿಂದಲೂ ಆ ಒಳಗೆ ಜೀನ್ಸಿಂದಲೇ ಬರುತ್ತೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಅವನಿಗೆ ಒಳಗಿನಿಂದಲೇ ಆ ಒಂದು ಬಿಲ್ಲು ವಿದ್ಯೆ ಕಲಿಬೇಕು ಅಂತ ಹೇಳ್ತಾರೆ. ಆದರೆ ದ್ರೋಣಾಚಾರ್ಯರೇ ನಿರಾಕರಿಸಿ ಬಿಡ್ತಾರೆ. ಆಗ ಕರ್ಣ ತಾನು ಪರಶುರಾಮ ದೇವರ ವಿದ್ಯಾರ್ಥಿಯಾಗಲು ಬರ್ತಾನೆ. ಅಲ್ಲಿ ನೋಡಿದಾಗ ಪರಶುರಾಮ ದೇವರು ಒಂದು ಸಂಕಲ್ಪ, ನಾನು ಬ್ರಾಹ್ಮಣದರಿಗೆ ಮಾತ್ರ ನಾನು ಒಂದು ವಿದ್ಯೆಯನ್ನ ಹೇಳಿಕೊಡ್ತಾನೆ. ಆಗ ಬ್ರಾಹ್ಮಣನೆಂದು ತಾನು ಬ್ರಾಹ್ಮಣ ಅಂತ ಹೇಳಿ ಸುಳ್ಳು ಹೇಳಿ ಕರ್ಣ, ಅಂದರೆ ಭಗವಂತ ಅವನು ಸರ್ವಜ್ಞ ಅಭಿಜ್ಞ, ಅವನಿಗೆ ಗೊತ್ತಿಲ್ವೇ ಇವನ ಹಿಂದಿನ 100 ಅಲ್ಲ 1000 ಜೀವನ ಒಳಗೆ ನಿಂತು ಭಗವಂತ ನಿಯಮನ ಅಂತರ್ನಿಯಾಮಕನಾಗಿರುವ ಬಿಂಬನಿಗೆ ಗೊತ್ತಿಲ್ಲವೇ? ಆದರೆ ಅಲ್ಲಿ ಆ ಒಂದು ಸುಳ್ಳನ್ನು ಹೇಳಿದಾಗ ಭಗವಂತ ಸುಮ್ಮನಿದ್ದಾನೆ. ಯಾಕೆಂದ್ರೆ ಅವನ ಸಾಧನೆಯೇ ಹಾಗಿದೆ, ಅವನ ಹುಟ್ಟೆ ಆ ಒಂದು ರೀತಿಯಲ್ಲಿ ಇದೆ, ಅವನು ಕ್ಷತ್ರಿಯ ಅನ್ನೋದು ಭಗವಂತನಿಗೆ ಗೊತ್ತು, ಆದ್ದರಿಂದ ಸುಮ್ಮನಿದ್ದಾನೆ. ಆ ಕರ್ಣನಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳನ್ನೆಲ್ಲ ಪರಶುರಾಮ ದೇವರು ಹೇಳಿಕೊಡ್ತಾ ಇದ್ದಾರೆ. ಸುಮಾ ಅವರೇ, ಸುರೇಖಾ ಮ್ಯೂಟ್ ಮಾಡ್ಕೋತೀರಾ? ಹೀಗೆ ಪರಶುರಾಮ ದೇವರು ಒಂದು ದಿನ ಅತ್ಯಂತ ಆಪ್ತ ಶಿಷ್ಯನಾಗಿ ಬಿಡ್ತಾನೆ ಕರ್ಣ.
ಆಗ ಒಂದು ದಿನ ಆ ಕರ್ಣನ ತೊಡೆಯ ಮೇಲೆ ನೋಡಿ, ಪರಶುರಾಮ ದೇವರ ಎಲ್ಲಿ ಗುರುಗಳು ಶಿಷ್ಯನಲ್ಲಿ ಸೇವೆ ತೆಗೆದುಕೊಳ್ಳಬೇಕು ಅಂದ್ರೆ ಎಲ್ಲಿಯವರೆಗೆ ಅವನ ಒಂದೊಂದು ಅಂಗಾಂಗಗಳಿಂದಲೂ ಸೇವೆ ತೆಗೆದುಕೊಳ್ತಾರೆ. ಪರಶುರಾಮ ದೇವರು ತೊಡೆಯ ಮೇಲೆ, ಆ ಒಂದು ಕರ್ಣನ ತೊಡೆಯ ಮೇಲೆ ಮಲಗ್ತಾರೆ. ಆಗ ಆ ಒಂದು ತನ್ನ ಆ ಕರ್ಣನ ತೊಡೆಯ ಮೇಲೆ ಇಟ್ಟು ಮಲಗಿರುವಾಗ ಅಲರ್ಕ ಅನ್ನುವ ಒಂದು ವಜ್ರ ತುಂಬಿ ಅಂತ ಅದು ಒಂದು ದುಂಬಿ, ಆ ಒಂದು ದುಂಬಿ ಬಂದು ಕರ್ಣನ ತೊಡೆಯನ್ನ ಕೊರೆಯೋದಕ್ಕೆ ಪ್ರಾರಂಭವಾದ ಅರಣ್ಯ ಪ್ರದೇಶಗಳು ಬಂದಿದೆ. ಬಂದಾಗ ತಾನು ಏನು ಕಾಲು ಅಲ್ಲಾಡಿಸಿದರೆ ಇನ್ನೆಲ್ಲಿ ತನ್ನ ಗುರುವಿನ ನಿದ್ರೆಗೆ ಭಂಗವಾಗತ್ತೆ ಅಂತ ಹೇಳಿ ಕರ್ಣ ಕಾಲನ್ನು ಅಲಗಾಡಿಸದೆ ಭದ್ರವಾಗಿ ತಾನು ಕೂತಿರ್ತಾನೆ. ಆದರೆ ಆ ಕಡಿತದಿಂದ ಕರ್ಣನ ತೊಡೆಯಿಂದ ರಕ್ತ ಬರ್ತಾ ಇದೆ. ಆ ರಕ್ತ ಹರಿದು ಪರಶುರಾಮ ದೇವರಿಗೆ ಆ ಒಂದು ತಾಕತ್ತೆ. ಆಗ ಅವರು ನಿದ್ರೆಯಿಂದ ಎಚ್ಚರಗೊಂಡಂತೆ ಮಾಡಿ ಪರಶುರಾಮ ದೇವರು ಕರ್ಣನನ್ನು ನೋಡ್ತಾರೆ. ನೋಡಿದಾಗ ನೋಡಿ, ಮೊದಲಿಗೆ ಸಾಮಾನ್ಯವಾಗಿ ಏನ್ ಮಾಡ್ಬೇಕಾಯ್ತು, ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಹೇಳಿ ಅದಕ್ಕೆ ಆ ಒಂದು ಉಪಚಾರ ಮಾಡ್ಬೇಕಾಯ್ತು. ಆದ್ರೆ ಪರಶುರಾಮ ದೇವರು ನೋಡ್ತಾ ಇದ್ದಾರೆ, ಇಷ್ಟು ರಕ್ತ ಹರಿತಿದೆ, ಕರ್ಣ ಒಂದು ಸಂಯಮದಿಂದ ಕೂತಿದ್ದಾನೆ ಎಂದಾಗ ಪರಶುರಾಮ ದೇವರು ಹೇಳ್ತಾರೆ, ಈ ರೀತಿಯಾದ ಗಾಢವಾದ ನೋವನ್ನ ಸಹಿಸಿಕೊಳ್ಳೋದು ಕೇವಲ ಕ್ಷತ್ರಿಯರಿಗೆ ಮಾತ್ರ ಸಾಧ್ಯ. ಆದರೆ ನೀನು ನಿನ್ನ ಜಾತಿಯ ವಿಷಯವಾಗಿ ನೀನು ಸುಳ್ಳನ್ನು ಹೇಳಿ ನನ್ನಿಂದ ವಿದ್ಯೆ ಕಲಿತಿದೀಯಾ. ಆದ್ದರಿಂದ ಆಗ ಅವರು ಒಂದು ಭಗವಂತನೇ, ಪರಶುರಾಮನೇ ಶಾಪ ಕೊಡೋದು. ಶಾಪ ಅಂತಂದ್ರೆ ಎಲ್ಲರಲ್ಲಿ ನಿಂತು ಭಗವಂತನೇ ಆಡುವ ಮಾತುಗಳು. ಆದರೆ ಕರ್ಣ ಪ್ರಿಯ ಶಿಷ್ಯನಾಗಿದ್ದ, ಎಲ್ಲಿ ಅವನು ಸೂರ್ಯಾಂಶ, ಸೂರ್ಯನೇ ಬಂದಿರೋದು, ಅವನಿಗೆ ಭಗವಂತ ಹೇಳ್ತಾನೆ, ಎಲ್ಲರಿಗೂ ನೀನು ಬೆಳಕು ಕೊಡುವಂತಹ ದೇವತಾ, ಪರೋಪಕಾರಿ ದೇವತಾ. ಆದರೆ ಇಲ್ಲಿ ಬಂದಿರುವಾಗ ನೀನು ಈ ರೀತಿಯಾದ ಸುಳ್ಳನ್ನು ಹೇಳಿಯ. ನೋಡಿ, ಯಾರು ಯಾವ ತಪ್ಪನ್ನ ಮಾಡಿದ್ರು ದೇವ ಬಿಡೋದಿಲ್ಲ. ಎಲ್ಲರೂ ಎಂತಹ ದೊಡ್ಡವರಿರ್ಬೋದು ಚಿಕ್ಕವರಿರ್ಬೋದು, ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಾಗ ಶಿಕ್ಷೆಯೂ ಆಗತ್ತೆ, ರಕ್ಷೆಯೂ ಆಗತ್ತೆ. ಆ ಶಿಕ್ಷೆಗೆ ಆ ಜನ್ಮದಲ್ಲೇ ಭಗವಂತ ಶಿಕ್ಷೆ ಮಾಡಿಕೊಂಡು ನೀನು ಒಂದು ಇದನ್ನ ಪವಿತ್ರನಾಗಿ ಹೊರಡಬೇಕು. ಅಲ್ಲಿ ಸಹಸ್ರವರ್ಮನೆ ಆವೇಶ ಇರುತ್ತೆ ಕರ್ಣನಲ್ಲಿ. ಆ ಒಂದು ಅದರಿಂದ ಅವನಿಗೆ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ನೀನು ಯಾವತ್ತು ಬರ್ತೀಯೋ, ಇನ್ನೇನು ನಿನ್ನ ಪ್ರಾಣ ಹೋಗುವ ಸಮಯ ಬಂತು ಅಂದಾಗ ನಿನಗೆ ಈ ಒಂದು ವಿದ್ಯೆ ಯಾವ ರೀತಿಯಿಂದನೂ ನೆನಪಾಗದೆ ಹೋಗಲಿ. ನೋಡಿ, ನಾವೆಲ್ಲ ಕ್ಷತ್ರಿಯರು ಕಲಿಯೋದು ಯಾಕೆ, ಯುದ್ಧದಲ್ಲಿ ಒಂದು ಅಜೇಯರಾಗಬೇಕು ಅಂತ ಹೇಳಿ ವಿದ್ಯೆಯನ್ನು ಕಲಿತಾರೆ. ಆದರೆ ವಿದ್ಯೆಯ ಸಾರ್ಥಕತೆಯೇ ಹೊರಟು ಹೋಗತ್ತೆ ಕರ್ಣನಿಗೆ. ಅಂದಿನಿಂದ ಒಂದು ನಾಣ್ಣುಡಿ ಬರುತ್ತೆ, ಕರ್ಣನ ವಿದ್ಯೆಯಂತೆ ಅಂತ. ಅಂದ್ರೆ ಕರ್ಣ ಎಷ್ಟೇ ಕಲ್ತಿರ್ಬೋದು, ಅದು ಉಪಯೋಗಕ್ಕೆ ಬರೆದಿದ್ರೆ ಈಗ ನಾವು ಎಷ್ಟೇ ಉಪನ್ಯಾಸ ಕೇಳ್ಬೋದು, ಎಷ್ಟೇ ಹರಿಕಥಾಮೃತ ಸಾರ 1000 ಹಾಡುಗಳನ್ನು ಹೇಳಿ ಒಪ್ಪಿಸ್ಬೋದು. ಆದ್ರೆ ಅದು ನಮಗೆ ಆ ಅನುಭವಕ್ಕೆ, ನಮ್ಮ ಅನುಸಂಧಾನಕ್ಕೆ ಬಂದಿಲ್ಲ ಅಂದ್ರೆ ಅದು ಕರ್ಣನ ವಿದ್ಯೆ ಆಗಿ ಬಿಡತ್ತೆ. ಅದಕ್ಕೆ ಹೇಳೋದು, ಪ್ರತಿ ಸಾರಿ ಹೇಳುತ್ತೆ ಶಾಸ್ತ್ರ, ಗುರೂಪಸಕ್ತಿ ಮಾಡಿಕೊಂಡು ವಿದ್ಯೆಯನ್ನ ಕಲಿರಿ, ಆಗ ಅದು ನಿಮ್ಮ ಸಾಧನೆಗೆ ಉಪಯೋಗಕ್ಕೆ ಬರುತ್ತೆ. ಅದು ಸ್ವಲ್ಪವೇ ಆಗಿರಬಹುದು. ಈಗ ನಾವು ಹೇಳ್ಬೋದು, ನಾವೆಲ್ಲ ಸ್ತ್ರೀಯರಪ್ಪ, ನಮಗೆ ಯಾವ ಗುರುಗಳ ಹಿಂದೆ ಹೋಗೋಣ, ಯಾವ ಗುರುಗಳು, ನಮ್ಮ ಗುರುಗಳು ಅಂದ್ರೆ ಯಾರು ಅಂದ್ರೆ ಅದೇ ನಾವು ಹರಿಕಥಾಮೃತ ಸಾರು ಓದುವಾಗ ನಾವು ಹೇಳ್ತೀವಿ, ಗುರುಗಳ ಕರುಣದಿಂದ ಪನಿತು ಪೇಳುವೆ. ಗುರುಗಳು ಎಲ್ಲೋ ಇಲ್ಲ ರೀ, ತತ್ವಾಭಿಮಾನಿ ದೇವತೆಗಳು ನಮ್ಮ ಗುರುಗಳಾಗಿದ್ದಾರೆ. ಮೊದಲು ನಮಗೆ ಕಣ್ಣಿಗೆ ಕಾಣುವವರನ್ನ ಬಿಟ್ಟು ಹೊರಗಡೆ ಹೋಗಿ ಎಲ್ಲೋ ಗುರುಗಳನ್ನ ಹುಡುಕ್ತೇವೆ. ಯಾಕೆಂದ್ರೆ ಹೊರಗೆ ಏನೇ ಹೇಳ್ಬೋದು ಜನ, ಆದರೆ ಒಳಗೆ ನಿಂತು ಅವರು ಸೆಳೆದುಕೊಂಡು ಜ್ಞಾನವನ್ನ ನಮಗೆ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಹಾಗಾಗಿ ತತ್ವಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣ ಎಲ್ಲರೂ ಗುರುವಾಗಿದ್ದಾರೆ. ಉತ್ತಮರು ರಾಯರಿದ್ದಾರೆ, ರಘೋತ್ತಮ ತೀರ್ಥರಿದ್ದಾರೆ, ವಿಜಯೇಂದ್ರ ಸ್ವಾಮಿಗಳಿದ್ದಾರೆ. ಇವರೆಲ್ಲರೂ ಗುರುಗಳು. ಆ ಗುರುವನ್ನ ನಂಬಿ ಆ ಒಂದು ಗುರೂಪಸಕ್ತಿಯನ್ನ ಮಾಡಿ, ಅಂದ್ರೆ ಗುರುಗಳ ಸೇವಾ ಶುಶ್ರೂಷೆಯಿಂದ ಕಲಿತ ವಿದ್ಯೆಯೇ ನಮಗೆ ಸಾಧನಕ್ಕೆ ಬರುತ್ತೆ ಹೊರತು ನಮಗೆ ಬರತ್ತಪ್ಪ, ನಾವೇ ಪುಸ್ತಕ ಇಟ್ಕೋತೀವಿ, ನಾವೇ ಈ ಒಂದು ಪಂಡಿತರಾಗಿ ಬಿಡ್ತೇವೆ ಓದಿ ಅಂತಂದ್ರೆ ಅದು ನಿಮಗೆ ಪಾಂಡಿತ್ಯವನ್ನ ತಂದು ಕೊಡಬಹುದು, ಆದ್ರೆ ಅಹಂಕಾರವನ್ನ ತಂದು ಕೊಡುತ್ತೆ ಜೊತೆಲೆ. ಆದ್ರೆ ವಿನಯ ತಂದು ಕೊಡೋದಿಲ್ಲ. ವಿದ್ಯೆ ಗುರೂಪಸಕ್ತಿಯಿಂದ ಮಾಡಿದ ವಿದ್ಯೆ ಮಾತ್ರ ವಿನಯವನ್ನ ತಂದು ಕೊಡುತ್ತೆ. ಇದನ್ನ ಜಗತ್ತಿಗೆ ಸಾರಬೇಕಾಗಿದೆ ಪರಶುರಾಮ ದೇವರು. ಇಲ್ಲಿ ಸತ್ಯದಲ್ಲಿ ದೇವರಿದ್ದಾನೆ, ಏನೇ ಆಗಲಿ. ಸತ್ಯಕಾಮ ಜಾಬಾಲಿಯ ಕಥೆ ನಾವು ಕೇಳಿದ್ದೇವೆ. ಹಾಗೆ ಸತ್ಯದಲ್ಲಿ ದೇವರಿದ್ದಾನೆ, ಏನಿದೆ ಅದನ್ನ ಹೇಳಿದಿದ್ರೆ ಮುಂದೆ ಏನಾಗ್ತಿತ್ತು. ಆದ್ರೆ ಒಂದು ಸಣ್ಣವಾದಂತಹ ದೊಡ್ಡವರ ಮುಂದೆ ನಾವು ಹೇಳುವಂತಹ ಒಂದು ಸಣ್ಣ ಸುಳ್ಳು ಮಹಾಪರಾಧವಾಗಿ ಬಿಡತ್ತೆ. ಹಾಗಾಗಿ ನಿನಗೆ
ಪ್ರಾಣೋತ್ಕ್ರಮಣ ಕಾಲದಲ್ಲಿ ಯಾವ ಶಸ್ತ್ರಾಸ್ತ್ರ ಮಂತ್ರಾಸ್ತ್ರಗಳು ನಿನಗೆ ನೆನಪಿಗೆ ಬಾರದೆ ಹೋಗಲಿ ಅಂತ ಹೇಳಿ ಪರಶುರಾಮ ದೇವರು ಶಪಿಸಿ ಬಿಡ್ತಾರೆ. ಇದು ಕರ್ಣನಿಗೆ ಹೇಗೆ ಅನುಕೂಲವಾಯಿತು? ಇದು ಹೇಗೆ ಕರ್ಣನಿಗೆ ಇದು ಭಗವಂತ ಅವನು ಶಾಪ ಅನ್ನುವ ಮಾತೇ ಕೊಡೋದಿಲ್ಲ ದೇವರಿಗೆ. ಅವನು ನಾವೆಲ್ಲ ಭಗವಂತನ ಸೃಷ್ಟಿ ಅಂದ ಮೇಲೆ ಇದು ಹೇಗೆ ಉಪಯೋಗಕ್ಕೆ ಬಂತು ಒಂದು ಕರ್ಣನಿಗೆ ಅನ್ನೋದನ್ನ ಆದದ್ದೆಲ್ಲ ಅವಳಿತೇ ಆಯಿತು ಅಂತ ಏನು ದಾಸರಾಯರ ಮಾತು ಇದೆಲ್ಲ. ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಭಗವಂತ ಹರಿಚಿತ್ತ ಸತ್ಯ ಕೃಷ್ಣ ಹೇಳಿದ್ದಾನೆ, ಅರ್ಜುನನಿಂದಲೇ ಕರ್ಣನ ಮರಣವಾಗಬೇಕು, ಶತಸಿದ್ಧವಾಗಿದೆ. ಆ ಒಂದು ಅಸಹಾಯಕ ಸ್ಥಿತಿ ಹೂತು ಹೋಗಿರತ್ತೆ ಕೆಸರಿನಲ್ಲಿ ಆ ಕರ್ಣನ ರಥ. ಆಗ ಅರ್ಜುನನಿಗೆ ಹೇಳ್ತಾನೆ, ಕೃಷ್ಣ ಬಾಣ ಬಿಡು ನೀನು ಅಂತಂದಾಗ ಆಗ ಅವನು ಕರ್ಣ ಹೇಳ್ತಾನೆ, ಕರ್ಣ ಆ ಒಳಗಡೆ ಸಹಸ್ರವರ್ಮನ ಆ ಒಂದು ಆವೇಶ ಇರುತ್ತಲ್ಲ, ಅವನು ಸಹಜವಾಗಿ ಸಾತ್ವಿಕನಾಗಿದ್ದಾನೆ. ಆದರೆ ಆ ಸಹಸ್ರವರ್ಮನ ಆವೇಶದಿಂದ ಅವನಿಗೆ ಏನು ಕೃಷ್ಣನಿಗೆ ಧರ್ಮೋಪದೇಶ ಮಾಡ್ತಾನೆ, ನನ್ನಂತ ಸಹಾಯಕ ಸ್ಥಿತಿಯಲ್ಲಿ ಇದ್ದಾಗ ನೀನು ಬಾಣ ಬಿಡು ಅಂತ ಹೇಳ್ತಿದ್ದಿಲ್ಲ, ಇದು ಯಾವ ನ್ಯಾಯ ಅಂತ. ನ್ಯಾಯೋನೇತಾ ಸಮೀರಣ, ಭಗವಂತ ಎಲ್ಲರಿಗೂ ನ್ಯಾಯ ಕೊಡುವವನು, ಅವನಿಗೆ ಇವನು ಪ್ರಶ್ನೆ ಮಾಡ್ತಾ ಇದ್ದಾನೆ ಕರ್ಣ. ನೋಡಿ, ಆ ಒಂದು ದೈತ್ಯನ ಒಂದು ಆವೇಶ ಇದ್ದದ್ದಕ್ಕಾಗಿ ಅವನಿಗೆ ಆ ರೀತಿಯಲ್ಲೇ ಸಾವು ಬರಬೇಕಾಗಿದೆ. ಆದರೆ ಮುಂದೆ ಲವಕುಶರಾಗಿ ಆ ಭಗವಂತ ಅವರಿಗೆ ಮುಂದೆ ಭಗವಂತ ಅನುಗ್ರಹ ಮಾಡೋನಿದ್ದಾನೆ. ಆದರೆ ಈಗಲೇ ಆಗಬೇಕು, ಹೀಗೆ ಆಗಬೇಕು ಅಂತ ಹೇಳೋದಕ್ಕೆ ನಾವು ಅಸ್ವತಂತ್ರ ಜೀವಿಗಳು. ನಮ್ಮ ಜೀವನದಲ್ಲಿ ಹೇಗೆ ನಡೆಯಬೇಕು ಅಂತ ದೇವ ಸಂಕಲ್ಪ ಮಾಡಿರ್ತಾನೋ ಹಾಗೇ ನಡೆಯೋದು. ನಮ್ಮ ಪುಣ್ಯ ಪಾಪಗಳನ್ನು ತಳುಕು ಹಾಕಿ ನೋಡ್ತೇವೆ. ನೋಡಿ, ಇಷ್ಟು ಪುಣ್ಯ ಮಾಡಿದ್ವಿ, ನಮಗೆ ಇಷ್ಟು ಏನು ದಾನದಲ್ಲಿ ಪ್ರಸಿದ್ಧನಾಗಿದ್ದ ಕರ್ಣ ಎಂಥ ದಾನ ಕೊಟ್ಟ. ಕೊನೆಯಲ್ಲಿ ಆ ಒಂದು ಇದರಲ್ಲಿ ಆ ಕವಚವನ್ನ ಕೊಡು ಅಂತ ಕೇಳ್ತಾನೆ. ಹುಟ್ಟಿನಿಂದ ಬಂದ ಕವಚವನ್ನು ಕೊಟ್ಟು ಬಿಡ್ತಾನೆ. ದಾನದಲ್ಲಿ ಅವನಿಗೆ ಶ್ರೇಷ್ಠವಾದಂಥ ಖ್ಯಾತಿ ಕೊಟ್ಟರು ಭಗವಂತ ಅರ್ಜುನನಿಂದ. ಅಲ್ಲಿ ಒಳಗಡೆ ಭಗವಂತ ಪಾಂಡವರಲ್ಲಿ ವಾಯುದೇವರ ಆವೇಶವಿದೆ. ಅಂದ್ರೆ ಆ 5 ಜನ ಪಾಂಡವರಲ್ಲೂ ವಾಯುದೇವರ ಆವೇಶವಿದೆ. ಹಾಗಾಗಿ ಆ ಒಳಗೆ ಪಾಂಡವರಲ್ಲಿ ವಾಯುದೇವರ ಹರಿವಾಯುಗಳಿಂದ ಈ ಬೇರೆಯವರಿಂದ ಇವನಿಗೆ ಮರಣ ಆಗಬಾರದು. ಸೂರ್ಯ ಪರೋಪಕಾರಿ ದೇವತಾ, ಬೇರೆಯವರಿಂದ ಆಗಬಾರದು, ಅಲ್ಲಿ ವಾಯುದೇವರಿಂದ ಆಗೋದು ಸಹಜವಾಗಿ. ಅದು ಒಂದು ದೊಡ್ಡ ಖ್ಯಾತಿಯಂತೆ. ಹೇಗೆ ಅಲ್ಲಿ ನಾವು ಇವರನ್ನ ಕೇಳ್ತೀವಿ, ನನಗೆ ನಿನ್ನಿಂದಲೇ ಮರಣ ಬೇಕು ಅಂತ ಹೇಳಿ ಋಷಿ ಮುನಿಗಳು, ಅದು ಕೊನೆಗೆ ರಾಕ್ಷಸರು ಸಹಿತ ಭಗವಂತ ನಿನ್ನ ಬಿಟ್ಟು ಇನ್ಯಾರಿಂದ ನನಗೆ ಮರಣ ಬೇಡ ಹೀಗೆಲ್ಲ ಕೇಳೋದು ನೋಡಿದ್ದೀವಿ. ಆದರೆ ಸಹಜವಾಗಿ ದೇವ ಅನುಗ್ರಹ ಮಾಡಿದ್ದ. ವಾಯುವಿನ ಒಳಗಡೆ ವಾಯುದೇವರು ಇದ್ದಾರೆ ಅರ್ಜುನನ ಒಳಗೆ. ಅವರು ಆ ಒಂದು ರೀತಿಯಲ್ಲಿ ಅವನಿಗೆ ಅವರಿಂದ ಮರಣಗೊಂಡರೆ ಅವನಿಗೆ ತಾನು ಮಾಡಿದಂತಹ ಅವರ ಬಾಣ ಇವನಿಗೆ ತಲುಪಿತು ಅಂದ್ರೆ ಇವನು ಏನೇನು ಈ ಜನ್ಮದಲ್ಲಿ ಪಾಪಗಳು ಮಾಡಿದ್ದ ಅದೆಲ್ಲವೂ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗಿ ಪವಿತ್ರತಮನಾಗಿ ಅವನು ತಾನು ಮುಂದೆ ತನ್ನ ಮೂಲಕ್ಕೆ ಹೋಗಿ ಸೇರಿಕೊಳ್ಳಲಿ ಅನ್ನೋದು ಪರಶುರಾಮ ದೇವರು. ಅದಕ್ಕಾಗಿ ಇವನು ಏನೇ ಶಸ್ತ್ರಾಭ್ಯಾಸ ಮಾಡಿರ್ಬೋದು, ಆದರೆ ಅದರಿಂದ ಅವನು ಪಂಚಪಾಂಡವರೇ ಖ್ಯಾತಿಗೊಳ್ಳಬೇಕು ಅನ್ನೋದು ಭಗವಂತನ ಇಚ್ಛ. ಅದು ಅಲ್ಲದೆ ಈ ಕರ್ಣ ಆ ದುರ್ಯೋಧನನ ಒಂದು ಪಕ್ಷದಲ್ಲಿ ಬಂದು ಏನೇನು ದುರ್ಯೋಧನನಿಂದ ರಾಜ್ಯದಿಂದ ಮೊದಲುಗೊಂಡು ಎಲ್ಲವನ್ನು ತೆಗೆದುಕೊಂಡಿದ್ದ, ಅದೆಲ್ಲದರಿಂದ ಕಲಿಯ ಒಂದು ಸ್ನೇಹ ಮಾಡಿದ್ದ, ಅದಕ್ಕೆ ಶಿಕ್ಷೆಯಾಗಬೇಕಾಗಿದೆ. ಕಲಿಯ ಸ್ನೇಹ ಮಾಡಿದ ನಿನಗೆ ವಾಯುವಿನಿಂದಲೇ ಶಿಕ್ಷೆ ಕೊಡಿಸ್ತೇನೆ ಅಂತ ಭಗವಂತನ ಚಿತ್ತ ಆ ವಿಚಿತ್ರವಾಗಿದೆ. ಇಂತಹ ಸಜ್ಜನನೇ ಆಗಿರ್ಬೋದು, ಕಲಿಯಿಂದ ನೀನು ಆ ಒಂದು ಸ್ನೇಹ ಪಡೆದು ಅವನಿಂದ ಗಾಢವಾಗಿ ಎಲ್ಲವನ್ನು ಪಡೆದಿದೆಯಾ, ಅದೆಲ್ಲವನ್ನು ಅದರಿಂದ ಬಂದ ಪಾಪಗಳೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿ ಭಸ್ಮ ಮಾಡ್ತೇನೆ. ಸೂರ್ಯ ನೋಡಿ ಎಂಥ ಒಂದು ಶಾಖ ಕೊಡ್ತಾನೆ ಅಂದ್ರೆ, ಅಂತಹ ಸೂರ್ಯನು ಕಲಿಯ ಮುಂದೆ ಏನೂ ಇಲ್ಲ, ಅವನೊಂದಿಗೆ ಸ್ನೇಹವನ್ನು ಬೆಳೆಸಿದ್ದ ಅಂತ ಹೇಳಿ ಭಗವಂತ ಪರೋಪಕಾರಿ ದೇವತೆಯಾದಂತಹ ಸೂರ್ಯ ಬಂದಿದ್ದಾನೆ. ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ವಾಯುದೇವರ ಮೂಲಕ, ಅಂದ್ರೆ ವಾಯು ಅಂದ್ರೆ ಮುಖ್ಯವಾಯು ಒಂದೇ ಭಗವಂತನೇ ನೇರವಾಗಿ ಭಗವಂತನ ಮಾತುಗಳಿಗೆ ಅವನ ಒಂದೊಂದು ಚರ್ಯೆಗಳಿಗೂ ವಾಯುದೇವರೇ ಅಭಿಮಾನಿಗಳಾಗಿದ್ದಾರೆ. ದೇವ ಹೇಳ್ತಾನೆ, ಅರ್ಜುನ ಬಾಣ ಬಿಡು ಈಗ ಅಂದಾಗ ಅಲ್ಲಿ ವಾಯುದೇವರು ಆ ಭಗವಂತ, ಅಲ್ಲಿ ಇಂದ್ರದೇವರು, ಸೂರ್ಯ ಎಲ್ಲ ದೇವತೆಗಳಿಗೆ ನಿಯಾಮಕ. ಅದು ಅಲ್ಲದೆ ಅಲ್ಲಿ ವಾಯು ಇದ್ದಾರೆ. ಸೊ ಈ ಎಲ್ಲ ಹರಿವಾಯುಗಳ ಒಂದು ಅನುಗ್ರಹ ಪಡೆದಂತಹ ಸೂರ್ಯ ಈ ಒಂದು ರೀತಿಯಲ್ಲಿ ಆ ದೇಹದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳನ್ನ ಕ್ಷಣ ಮಾತ್ರದಲ್ಲಿ ಸುಟ್ಟು ಆ ನಂತರ ಅವನನ್ನ ಮೂಲ ರೂಪ ಕರೆದುಕೊಂಡು ಹೋಗೋದು ಭಗವಂತನ ಆ ಒಂದು
ಚಿತ್ತವಾಗಿತ್ತು ಅನ್ನೋದನ್ನ ನಾವು ತಿಳಿಬೇಕು. ಹೀಗೆ ಆ ಒಂದು ವರವೇ, ಆ ಒಂದು ಶಾಪವೇ, ಭಗವಂತನ ಒಂದು ಮಾತು ವರದಂತೆ ಅವನ ಸಾಧನೆಗೆ ಇನ್ನೂ ಕಲಿಯ ಜೊತೆಗೆ ಇನ್ನೂ ಎಷ್ಟೆಷ್ಟು ಪಾಪಗಳನ್ನ ಮಾಡಬೇಕಾಗಿತ್ತೋ, ಆದ್ರೆ ಭಗವಂತ ಅದನ್ನ ತಡೆಗೊಳಿಸ್ದ, ಒಳಗಡೆ ನಿಂತು ಅವನು ಅನುಗ್ರಹವನ್ನೇ ಮಾಡಿದ ಅಂತ ನಾವು ತಿಳಿಯಬೇಕು. ಈಗ ಇನ್ನೊಂದು ಪ್ರಸಂಗ ದಶಮಸ್ಕಂದ ಭಾಗವತದಲ್ಲಿ ಬರುತ್ತೆ. ನಳಕೂಬರ ಮಣಿಗ್ರೀವ ಅಂತ ಹೇಳಿ ಅವರಿಗೆ ನಾರದರ ಶಾಪ ಬಂದಿದೆ. ನಳಕೂಬ ಮಣಿಗ್ರೀವರು ಯಾರು ಅಂದ್ರೆ ಕುಬೇರನ ಪುತ್ರರಾಗಿದ್ದಾರೆ, ರುದ್ರದೇವರ ಅನುಚರರು ಅವರು. ಹೀಗೆ ಒಮ್ಮೆ ಮದ್ಯಪಾನ ಮಾಡಿ ಮದೋನ್ಮತ್ತರಾಗಿ ಪುಷ್ಪಿತವನ ಅನ್ನೋದ್ರಲ್ಲಿ ಆ ಅಪ್ಸರೆಯರೊಡನೆ ನಗ್ನವಾಗಿ ವಿಹಾರ ಮಾಡ್ತಾ ಇರ್ತಾರೆ. ಆಗ ಅಕಸ್ಮಾತ್ ಆಗಿ, ನಾನು ಅವತ್ತೇ ಹೇಳಿದೆ, ಅಕಸ್ಮಾತ್ ಅಂದ್ರೆ ವಿಷ್ಣು ಅಂದ್ರೆ ವೇದವ್ಯಾಸರು ಅಂತ, ಅಕಸ್ಮಾತ್ ಅವನ ದೆಸೆಯಿಂದಾಗಿ ಬಂದರು ಅಂತ ತಿಳಿಬೇಕು. ಭಗವಂತನ ಪ್ರೇರಣೆಯಿಂದ, ನಾವು ಅಕಸ್ಮಾತ್ ಅನ್ನೋದನ್ನ ಕನ್ನಡ ವರ್ಡ್ ಅನ್ಕೊಂಡ್ಬಿಟ್ಟಿದೀವಿ, ಅದು ಒಳಗಡೆ ಸಂಸ್ಕೃತದ ಶಬ್ದ. ಅಂದ್ರೆ ವಿಷ್ಣು ಅಕಸ್ಮಾತ್ ಅವನ ಪ್ರೇರಣೆಯಿಂದಾಗಿ ಬಂದಿದ್ದಾರೆ ನಾರದರು. ಆ ನಾರದರು ಬಂದದ್ದನ್ನು ನೋಡಿ ಸಂಕೋಚವೂ ಪಡೆದೆ ಅವರು ತಿರುಗಾಡ್ತಾ ಇದ್ರು. ಆಗ ಇವರಿಗೆ ಇರುವಂತಹ ದುರಹಂಕಾರವನ್ನ ನೋಡಿ, ಇವರಿಗೆ ಎಂಥ ಸ್ಥಾನಮಾನಗಳಿರ್ಬೋದು, ಕುಬೇರನ ಪುತ್ರರೇ ಆಗಿರಬಹುದು ಇವರು. ನಾವು ನೋಡಿ ಧನ ಇತ್ತು ಅಂದ್ರೆ ಎಲ್ಲದಕ್ಕೂ ತಲೆ ಬಗ್ಗಿಸ್ತೀವಿ, ಇಲ್ಲ ಬಿಡಪ್ಪ ದೊಡ್ಡ ಮನುಷ್ಯರ ಮಕ್ಕಳು ಅವ್ರು ಏನ್ ಮಾಡಿದ್ರು ಸರಿ ಅಂತ ಅನ್ಕೊಂಡು ಇವತ್ತಿನ ಕಾಲ ನಡೀತಿದೆ. ಆದ್ರೆ ಅವತ್ತು ನಾರದರು ನೋಡಿದ್ದಾರೆ, ಇಲ್ಲ ನೀನು ಕುಬೇರನ ಒಂದು ಪುತ್ರನೇ ಆಗಿರಬಹುದು, ಆ ಒಂದು ರುದ್ರದೇವರ ಅನುಚರರೇ, ನಿಮ್ಮ ಸ್ಥಾನಮಾನಗಳು ಏನೇ ಇರಲಿ, ಆದ್ರೆ ದೊಡ್ಡವರಿಗೆ ಬ್ರಾಹ್ಮಣರಿಗೆ ಮರ್ಯಾದೆಯಿಂದ ನಡೆದುಕೊಳ್ಳಬೇಕಾದದ್ದು ನಿನ್ನ ಧರ್ಮವಾಗಿತ್ತು. ನಿನಗೆ ಬಂದಿರುವ ಅಹಂಕಾರವನ್ನ ಇಲ್ಲಿ ನೀವು ಇಬ್ಬರು ಅಪ್ತಿ ಮರಗಳಾಗಿ ಬಿಡಿ ಅಂತ ಹೇಳಿ ಶಪಿಸ್ತಾರೆ. ಆಗ ನಾವು ಅನ್ಕೋತೀವಿ ಮರ ಅಂದ್ರೆ ನಮಗೆ ಸಾಮಾನ್ಯ ಜಡ ಅನ್ಕೋತೀವಿ, ಅಲ್ಲ, ಅದು ಸ್ಥಾವರ ಜೀವರಾಶಿ. ನಾವೆಲ್ಲ ಓಡಾಡುವಂಥವರು ಜಂಗಮ ಜೀವರಾಶಿಗಳು. ಸ್ಥಾವರ ಮರಕ್ಕೂ ಜೀವವಿದೆ ಅಂತ ನಾವೇನು ಯಾರೋ ಕಂಡುಹಿಡಿದ್ರು ಅಂತ ಹೇಳ್ತೀವಿ, ಆದ್ರೆ ನಮ್ಮ ಪುರಾಣಗಳಲ್ಲಿ ಅಂದೇ ಹೇಳಿಬಿಟ್ಟಿದ್ದಾರೆ. ಹಾಗಾದ್ರೆ ಆಗ ಅವರಿಬ್ಬರಿಗೂ ಅಹಂಕಾರ ಇಳಿದು ನಾರದರನ್ನ ಅಲ್ಲಿರ್ತಕ್ಕಂಥ ಎಲೆಗಳಿಂದ ತಾವು ತಮ್ಮನ್ನ ಒಂದು ದೇಹವನ್ನ ಮುಚ್ಚಿಕೊಂಡು ಬಂದು ಅವರನ್ನ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಮ್ಮದು ಮಹಾಪರಾಧ ಆಯಿತು, ದಯಮಾಡಿ ಕ್ಷಮಿಸಿ, ಜ್ಞಾನಿಗಳು ನಮ್ಮ ಅಪರಾಧವನ್ನ ಕ್ಷಮಿಸಿ ಎಂದಾಗ ನಾರದರು ಹೇಳ್ತಾರೆ, ಆಯ್ತಪ್ಪ, ನಿಮಗೆ ಶ್ರೀ ಕೃಷ್ಣ ಪರಮಾತ್ಮನ ದೇಹದ ಸ್ಪರ್ಶವಾಗಲಿ, ಆಗ ನಿಮಗೆ ನಿಜ ರೂಪ ಬರುತ್ತೆ. ನೋಡಿ, ಇವರು ನಳಕೂಬರ ಮಣಿಗ್ರೀವರು ಕುಬೇರನ ಪುತ್ರರು, ಆದರೆ ಅವರಿಗೆ ಆ ಧನ ಅನ್ನೋದು ಹೇಗೆ ಅಹಂಕಾರ ತಂದು ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಸಾತ್ವಿಕ ಸಂಪತ್ತು ಬಂದರೆ ಅಹಂಕಾರ ಬರೋದಿಲ್ಲ, ಆದರೆ ಅದು ರಾಜಸ ಸಂಪತ್ತು, ಅದು ತಾಮಸ ಸಂಪತ್ತು ಬಂದಾಗ ನಮಗೆ ಅಹಂಕಾರ. ನಮಗೆ ಹೇಗೆ ಗೊತ್ತಾಗತ್ರಿ ಇದು ಸಾತ್ವಿಕ ಸಂಪತ್ತೋ ರಾಜಸನೋ? ಈ ದುಡ್ಡು ಎಲ್ಲ ಒಂದೇ ಅಲ್ಲ. ಹೇಗೆ ಗೊತ್ತಾಗತ್ತೆ ಅಂದ್ರೆ, ನಮಗೆ ಆ ದುಡ್ಡನ್ನ ಹಿಡಿದಾಗ, ನಮಗೆ ದುಡ್ಡು ಬಂದಾಗ ನಮ್ಮ ಬುದ್ಧಿ ಎತ್ತಲಾಗ ಓಡತ್ತಲ್ಲ, ಆಗ ನಾವು ಅದನ್ನ ಗಮನಿಸ್ಕೊಳ್ಬೇಕು. ನಮ್ಮ ಮನಸ್ಸು ಯಾವಾಗಲೂ ಈ ಒಂದು ರಾಜಸ ತಾಮಸ ಬುದ್ಧಿಗಳಿಗೆ ಹೋಗ್ತಾ ಇದೆ ಅಂದ್ರೆ ಇದು ನಿಜವಾಗಿ ಸಾತ್ವಿಕ ಸಂಪತ್ತಲ್ಲ ಅನ್ನೋದನ್ನ ತಿಳಿಬೇಕು. ಸಾತ್ವಿಕ ಸಂಪತ್ತು ಬಂದ್ರೆ ಅದು ಹರಿವಾಯುಗಳ ಗುರುಗಳ ಸೇವೆಗಾಗಿಯೇ ಮೀಸಲಾಗಿ ಬಿಡತ್ತೆ. ಅಂದ್ರೆ ನಮ್ಮ ಮನಸ್ಸು ಅದರಲ್ಲೇ, ಅಪ್ಪ ಇದಕ್ಕಾಗಿ ನಾವು ಇದನ್ನ ಖರ್ಚು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದು ಸಾತ್ವಿಕ ಸಂಪತ್ತು ಅಂತ ತಿಳಿಬೇಕು. ಅಂಥ ಸಾತ್ವಿಕ ಸಂಪತ್ತು ನಿಮಗೆ ಬರಬೇಕಾದರೆ ನೀವು ಮರಗಳಾಗಿ, ಅಂದ್ರೆ ಸ್ಥಾವರ ಜೀವರಾಶಿಗಳಾಗಿ ನೀವು ಹುಟ್ಟಬೇಕು. ನೀವು ನಿರಂತರವಾಗಿ ಶ್ರೀಕೃಷ್ಣನ ಸ್ಮರಣೆಯನ್ನ ಮಾಡಬೇಕು. ದೇವನ ಸ್ಮರಣೆಗಾಗಿ ನಾರದರು ಕೊಟ್ಟಂತಹ ಅಹಂಕಾರ ಹೋಗಬೇಕಾದ್ರೆ ಮೌನವಾಗಿ ಇರಬೇಕು. ಮೌನ ಅನ್ನುವಾಗ ಈ ಜೀವ ಯಾವ ದೇಹದಲ್ಲಿ ಬಂದರೂ ಮೌನ ಇರೋದಿಲ್ಲ. ಅದಕ್ಕಾಗಿ ಮರದ ಒಂದು ಪರೋಪಕಾರವನ್ನ ಮಾಡಬೇಕು. ಈ ಸಂಪತ್ತಿನಿಂದ ಅಹಂಕಾರದಿಂದ ನಾನು ನನ್ನದು ಅಂತ ನೀವು ಹೆಂಗೆ ದುರಹಂಕಾರ ಪಟ್ಟಿದ್ದೀರಾ, ಅದು ನಿವಾರಣೆ ಆಗಬೇಕು ಅಂದ್ರೆ ಮರದ ಒಂದು ಇದು ನೋಡಿ, ಮರ ತಾನು ಹಣ್ಣು ಬಿಡತ್ತೆ, ಕಾಯಿ ಬಿಡತ್ತೆ, ನೆರಳು ಕೊಡುತ್ತೆ, ಯಾವುದೂ ತನಗಾಗಿ ಇಟ್ಟುಕೊಳ್ಳೋದಿಲ್ಲ. ಮರಕ್ಕೆ ಕಲ್ಲು ಹಾಕ್ತಾರೆ, ಆ ಮರದಿಂದ ಆ ಒಂದು ಮರದ ಒಂದು ದಿಮ್ಮಿಗಳನ್ನ ತಂದು ಮನೆ ಮಾಡಿಕೊಂಡು ಒಂದಲ್ಲ ಸಾವಿರ ರೀತಿಯಲ್ಲಿ ಮನುಷ್ಯರು
ಉಪಯೋಗ ಪಡೆದುಕೊಳ್ತಾರೆ. ಆದರೂ ಅದಕ್ಕೆ ನೋವಾಗುವಂತೆ ಒಂದು ನೀರು ಹಾಕೋದಿಲ್ಲ, ಆದರೆ ಅದು ಬೆಳೆಯುವುದು ಆ ಒಂದು ದೇವ ಮಳೆಯನ್ನು ಕೊಟ್ಟಾಗ ನೀರನ್ನು ಹೀರಿ, ಒಳಗಿನಿಂದ ನೀರನ್ನು ಹೀರಿ ಬೆಳೆದು ಇನ್ನೊಬ್ಬರಿಗೆ ಪರೋಪಕಾರ ಮಾಡಿ ಇಡೀ ತನ್ನ ಸರ್ವಸ್ವವನ್ನ ಆ ಒಂದು ಪರೋಪಕಾರಕ್ಕಾಗಿ ಮೀಸಲಿಡುವಂತಹ ಜನ್ಮ ನಿಮಗೆ ಬರಲಿ. ಭಗವಂತನ ಸ್ಪರ್ಶ ನಿಮಗಾಗಲಿ. ಎಲ್ಲಿ ಧ್ರುವರಾಜರು ಎಷ್ಟು ತಪಸ್ಸು ಮಾಡಿದ್ರು ದೇವನ ಆ ಒಂದು ಇದನ್ನ ಪಡೆಯೋದಕ್ಕಾಗಿ, ಏನು ಆ ಒಂದು ಶಂಖ ಸ್ಪರ್ಶ ಪಡೆಯೋದಕ್ಕಾಗಿ ಆ ಒಂದು ಇವರು ಧ್ರುವರಾಜರು ಎಷ್ಟು ತಪಸ್ಸು ಮಾಡಿದ್ರು. ಹಾಗೆ ನಳಕೂಬರ ಮಣಿಗ್ರೀವರು ಆ ಒಂದು ಸ್ಥಾವರ ಜೀವರಾಶಿಯಾಗಿ ಬಂದು ತಪಸ್ಸು ಮಾಡ್ತಾ ಇದ್ದಾರೆ. ಮಾಡಿ ಭಗವಂತನ ದೇಹ ಸ್ಪರ್ಶ ಆದ ಮೇಲೆ ಕೃಷ್ಣ ಒಂದು ದಿನ ನಮಗೆಲ್ಲ ಗೊತ್ತು, ಯಶೋದೆ ಕೆಲಸ ಮಾಡ್ತಾ ಇದ್ದಾಳೆ, ಕೃಷ್ಣ ಬೆಣ್ಣೆ ಕದ್ದು ಆ ಬೆಣ್ಣೆಯನ್ನ ತಾಯಿ ಕೋತಿ ಎಲ್ಲದಕ್ಕೂ ತಿನ್ನಿಸ್ತಾ ಹೊರಗೆ ನಿಂತು ಕಿಲ ಕಿಲ ನಗುತ್ತಾ ಇದ್ದಾನೆ. ಅದನ್ನು ನೋಡಿದಂತಹ ಯಶೋಧಾದೇವಿ ಆ ಒಂದು ಹಗ್ಗವನ್ನು ತರ್ತಾಳೆ. ತಂದು ಅಲ್ಲಿರ್ತಕ್ಕಂತಹ ಆ ಒಂದು ಇದಕ್ಕೆ ಕಟ್ಟಿ ಒಂದು ತುದಿಯನ್ನ ಆ ಬೀಸುವ ಕಲ್ಲು ಇರುತ್ತೆ, ಅದಕ್ಕೆ ನೋಡಿ ಕೃಷ್ಣನ ಸನ್ನಿಧಾನ, ಲಕ್ಷ್ಮೀದೇವಿಯ ಸನ್ನಿಧಾನ, ಒರಳು ಕಲ್ಲು, ಬೀಸೆ ಕಲ್ಲು ಇವೆಲ್ಲವೂ ಆ ಒಂದು ಮಹಾಲಕ್ಷ್ಮಿಯ ಸನ್ನಿಧಾನ. ಅದರ ಮೇಲೆ ಏನು ಹೇರಬೇಡಿ. ಹೇರಿದಾಗ ಏನಾಗತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಈಗಂತೂ ಇಲ್ವೇ ಇಲ್ಲ ಬಿಡಿ, ಎಲ್ಲೋ ಒಂದು ಕಡೆ ಇಟ್ಟಿದ್ರು ಅದ್ರ ಮೇಲೆ ಏನೋ ಒಂದು ಮಣೆ ಇಡೋದು, ಅದ್ರ ಮೇಲೆ ಇನ್ನೊಂದು ಏನೋ ಒಂದು ಪಾತ್ರೆ ಇಡೋದು, ಹೀಗೆ ಯಾವುದನ್ನು ಬೀಸೋ ಕಲ್ಲು, ಒರಳ ಕಲ್ಲಿಗೆ ಅದು ಲಕ್ಷ್ಮೀ ದೇವಿಯ ಸನ್ನಿಧಾನ, ಅದರ ಮೇಲೆ ಮಾಡಬಾರದು ಅಂತ ಹಿಂದಿನವ್ರು ಹೇಳ್ತಿದ್ರು. ಆಗ ಕೃಷ್ಣನ ಕೃಷ್ಣನಿಗೆ ಒಂದು ತುದಿಯ ಹಗ್ಗ ಕಟ್ಟಿ ಕಾಲಿಗೆ ಆ ಒಂದು ಬೀಸೆ ಕಲ್ಲಿಗೆ ಇನ್ನೊಂದು ತುದಿಯನ್ನ ಕಟ್ಟಿ ಹೊರಟು ಬಿಡ್ತಾಳೆ ಯಶೋಧಾದೇವಿ. ಆ ಭಗವಂತ ನೋಡಿ, ಅವನು ತನ್ನ ಬಾಲಲೀಲೆಯಿಂದ ಎಷ್ಟು ಎಷ್ಟು ಜನರ ಉದ್ಧಾರ, ರಾಮ ಎಷ್ಟೋ ಋಷಿ ಮುನಿಗಳನ್ನ ಉದ್ಧಾರ ಮಾಡಿದ ಅಂತ ಕೇಳ್ತೀವಿ, ಆದರೆ ಕೃಷ್ಣನೂ ಮಾಡಿದ್ದಾನೆ. ಆದರೆ ನಾವು ಅವನನ್ನ ಚೇಷ್ಟೆಯ ಒಂದು ದೃಷ್ಟಿಕೋನದಿಂದ ಆ ಒಂದು ಚರಿತ್ರೆಯನ್ನ ಕೇಳ್ತಾ ಇದೀವಿ. ಆದ್ರೆ ನಳಕೂಬರ ಮಣಿಗ್ರೀವ ತಪಸ್ಸು ಮಾಡ್ತಿದ್ದಾರೆ. ಭಗವಂತ ಅಂತರ್ನಿಯಾಮಕ, ಅವನಿಗೆ ಗೊತ್ತಿದೆ ತನ್ನ ಸ್ಪರ್ಶವನ್ನ ಪಡಿಬೇಕಾದ್ರೆ ಇವರ ಆ ಎರಡು ಮರಗಳು, ಜೋಡಿ ಮರಗಳು ಬೆಳೆದಿತ್ತು, ಅದರ ಮೂಲಕ ಆ ಮರಗಳನ್ನ ಸ್ಪರ್ಶ ಮಾಡ್ತಾನೆ. ಆ ಸ್ಪರ್ಶ ಮಾಡಿದಾಗ ಭಗವಂತನ ಸ್ಪರ್ಶ, ನಾರದರು ಆ ಕ್ಷಣದಲ್ಲಿ ಬಂದು ನಿಲ್ತಾರೆ. ಸ್ವಾಮಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ನಾರದರು ಹೇಳ್ತಾರೆ, ಸ್ವಾಮಿ ನನ್ನ ಮಾತನ್ನ, ಬ್ರಾಹ್ಮಣರಲ್ಲಿ ನಿಂತು ಆಡಿದ ಮಾತನ್ನ ನೀನು ಸತ್ಯ ಮಾಡಿದ್ಯಾ, ಇದಕ್ಕಾಗಿ ಇವರಿಗೆ ಆ ಮರಗಳು ಬಿತ್ತು, ಅಂದ್ರೆ ಅವರಿಬ್ಬರಿಗೆ ಶಾಪ ವಿಮೋಚನೆ ಆಯಿತು. ಈಗ ಗುರುಗಳ ಅನುಗ್ರಹವನ್ನ, ದೇವನ ಅನುಗ್ರಹವನ್ನ ಪಡೆಯೋದಕ್ಕೆ ನಾವು ಇದು ಹೇಗೆ ಸಹಕಾರಿಯಾಯಿತು ಅಂತ ಅನ್ನೋದು ನಮಗೆ ಅರ್ಥ ಆಯಿತು. ಅಂದ್ರೆ ಅದು ಕೆಲವೊಮ್ಮೆ ನಮಗೆ ಸಂಪತ್ತಿನಿಂದ ನಮಗೆ ಸಾಧನೆ ಆಗುತ್ತೆ, ಕೆಲವೊಮ್ಮೆ ಬಡತನದಿಂದಲೇ ಸಾಧನೆ ಆಗುತ್ತೆ, ಕೆಲವೊಮ್ಮೆ ಆ ಒಂದು ಸೌಂದರ್ಯದಿಂದ ಸಾಧನೆ ಆಗುತ್ತೆ, ಕೆಲವೊಮ್ಮೆ ಕುರೂಪಿಯಾಗಿದ್ದರೂ ಸಾಧನೆ ಆಗುತ್ತೆ. ನಾವು ಹೆಂಗೆ ಕುಬ್ಜೆ ಆ ಒಂದು ಇವಳನ್ನ ಕೇಳ್ತೇವೆ, ಕುರೂಪದಿಂದಲೇ ಅವಳು ಸಾಧನೆ ಮಾಡಿ ಭಗವಂತನಿಂದ ಸೌಂದರ್ಯವನ್ನ ಪಡೆದುಕೊಂಡ್ಲು. ನಾವು ಅನ್ಕೋತೀವಿ ನಮಗೆ ಏನೇ ಆದರೂ ಇಲ್ಲರಿ, ಒಳ್ಳೆದು ಕೆಟ್ಟದು ಅಂತ ನಾವೇ ಕ್ಯಾಟಗರೈಸ್ ಮಾಡಿರ್ತೀವಿ. ಆದ್ರೆ ನಮಗೆ ಏನು ಆಗತ್ತೋ ಭಗವಂತ ಅದು ನಮಗೆ ಒಳ್ಳೆಯದಕ್ಕೆ ಮಾಡ್ತಾನೆ. ಇದು ಒಂದು ದೊಡ್ಡ ಪ್ರಮೇಯ. ನಾವು ಈ ದೇಹದಿಂದ ಹೊರಗೆ ಹೋಗಬೇಕಾದ್ರೆ, ಈಗಾಗಲೇ ನಮ್ಮೆಲ್ಲರೂ ಒಂದು ಕಾಲು ಹೊರಗಿಟ್ಟಿರೋರು ನಾವೆಲ್ಲ, ಒಂದು ಮನೆಯಿಂದ ಒಂದು ಕಾಲು ಹೊರಗಿಟ್ಟಂಥವ್ರು. ಹೀಗಿರುವಾಗ ನಾವು ಏನಾದರೂ ಒಂದು ಪ್ರಮೇಯವನ್ನ ದಾರ್ಢ್ಯತೆ ಪಡಿಸಿಕೊಂಡು ನಾವು ಹೋಗಬೇಕು. ಭಗವಂತ ನೀನು ನಮಗೆ ಏನು ಬೇಡುವುದಿಲ್ಲ, ನಿನ್ನ ಕುಯೋನಿಗಳು ಬರಲಂಜೆ. ಈ ಒಂದು ಮಂತ್ರ ಹರಿಕಥಾಮೃತ ಸಾರದಲ್ಲಿ ಬರೋದು ನಮಗೆ ಮಂತ್ರದಂತೆ ಇರಬೇಕು. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ. ಲಕುಮಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನಿ ಮಾಡುವನೆಂಬ ಈ ಸುಜ್ಞಾನವನೇ ಕರುಣಿಸುವುದೇ ಮಗೆ. ಮಹಾನುಭಾವ ಮುಹುರ್ ಪ್ರಾರ್ಥಿಸುವೆ ನೀನಿತೆಂದು ಏನು ಜಗನ್ನಾಥದಾಸರು ಹೇಳಿಕೊಟ್ಟಿದ್ದಾರೆ. ಈ ಒಂದು ಮಂತ್ರದ ಒಂದು ದಾರ್ಢ್ಯತೆ ನಮಗೆ ಬರಬೇಕು ಅಂತ ಹೇಳೇ ನಾವು ಇದನ್ನ ಈ ಒಂದು ವರಶಾಪಗಳಲ್ಲಿ ಭಗವಂತನ ಒಂದು ಚಿಂತನೆ, ಋಷಿಮುನಿಗಳ ಚಿಂತನೆಯನ್ನ ಮಾಡ್ತಿರೋದು ಏನಕ್ಕೆ ಅಂದ್ರೆ ಇದಕ್ಕಾಗಿ. ನಮಗೆ ದೇವ ಏನು ಕೊಡ್ತಾನೋ ಅದು ನಮಗೆ ಒಳ್ಳೆಯದಕ್ಕಾಗಿ ಕೊಟ್ಟಿದ್ದಾನೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ನಮ್ಮ ಮನಸ್ಸಿಗೆ ಆಗಾಗ್ಗೆ ಬರಬಹುದು. ಆದರೆ ಆದದ್ದೆಲ್ಲ ಒಳಿತೆ ಆಯಿತು ಅನ್ನೋದು ಬಹಳ 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 ಕಷ್ಟ, ಬರೋದಿಲ್ಲ, ಅಷ್ಟು ಸುಲಭ ಅಲ್ಲ. ನಮಗೆ ನೋಡಿ, ನಾವಿಷ್ಟೆಲ್ಲ ಮಾಡಿದ್ವಿ, ದೇವ್ರು ನೋಡಿ ಅವ್ರಿಗೆ ಎಷ್ಟು ಸಂಪತ್ತು ಕೊಟ್ಟಿದ್ದಾನೆ, ಅವರಿಗೆ ಎಷ್ಟು ನೆಮ್ಮದಿ ಕೊಟ್ಟಿದ್ದಾನೆ, ನಮಗೆ ಕ್ಷಣ ಕ್ಷಣಕ್ಕೂ ನೋವು ಪಡುವಂತಹ ಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಅಂದ್ರೆ
ಅಂತ ನಾವು ದೇವನನ್ನೇ ಬೈಯುವಂತಹ, ಅವನಲ್ಲಿ ನಂಬಿಕೆ ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ನಮಗೆ ಎದುರಾಗ್ತಿರತ್ತೆ. ಆದರೆ ಇದೆಲ್ಲವನ್ನ ನೋಡಿದಾಗ ನೋಡಿ, ಎಷ್ಟು ವರ್ಷಗಳ ಕಾಲ ಅವರು ಮರವಾಗಿ ಇದ್ರು. ನಳಕು ಬರ, ಅಲ್ಲಿ ತಾಳ್ಮೆ, ಎಷ್ಟು ತಾಳ್ಮೆ ಬೇಕು ದೇವನ ಅನುಗ್ರಹವಾಗಕ್ಕೆ. ನಾವು ಕ್ಷಣ ಮಾತ್ರದಲ್ಲಿ ನಮಗೆ ಭಗವಂತ ಬಂದು ಬಿಡಬೇಕು ವೈಕುಂಠದಿಂದ ಅಂತ ಕರಿತೀವಿ. ಎಷ್ಟು ಮೂರ್ಖರಿದ್ದೇವೆ. ಇನ್ನೊಂದು ಮಹಾಭಾರತದ ಒಂದು ಸಣ್ಣ ಪ್ರಸಂಗ, ಆ ಒಂದು ಯುಧಿಷ್ಠಿರ ಸ್ತ್ರೀ ಕುಲಕ್ಕೆ ಈ ಎಲ್ಲ ಶಾಪಗಳು ಅವರವರಿಗೆ ಬಂತು, ಅವರವರಿಗೆ ಸಾಧನೆಯಾಯಿತು. ಆದರೆ ಈಗ ನಮಗೆ ಅನುಭವಕ್ಕೆ ಬರುವಂತಹ ಪ್ರಸಂಗ ಯಾವುದಾದರೂ ನೋಡೋಣ ಅನ್ನೋದಾದ್ರೆ, ಯುಧಿಷ್ಠಿರ ಕುಂತಿದೇವಿಗೆ ಶಾಪವನ್ನ ಕೊಟ್ಟಿದ್ದಾನೆ. ಎಂತಹ ಮಾತೃ ಒಂದು ಇದು, ಅವನು ಅತ್ಯಂತ ತಾಯಿಯನ್ನ ಗೌರವದಿಂದ ಕಾಣ್ತಿರ್ತಕ್ಕಂಥ ಯುಧಿಷ್ಠಿರ ಕುಂತಿಗೆ ಯಾಕೆ ಶಾಪ ಕೊಟ್ಟ ಅಂದ್ರೆ, ಕುರುಕ್ಷೇತ್ರದ ಯುದ್ಧ ಆಗಿದೆ, ಕರ್ಣನ ಮರಣವಾಗಿದೆ. ಆಗ ಕುಂತಿ ಕರ್ಣನಿಗೂ ತರ್ಪಣವನ್ನ ಕೊಡು, ಅವನು ನಿನ್ನ ಅಣ್ಣ ಅಂತ ಹೇಳಿ ಧರ್ಮರಾಜನ ಬಳಿ ಆಗ ಬಂದು ಕುಂತಿದೇವಿ ಹೇಳ್ತಿದ್ದಾಳೆ. ಕರ್ಣ ತನ್ನ ಮಗ ಅಂತ ಯಾವಾಗ ಕುಂತಿ ಹೇಳಿದಳೋ, ಪಾಂಡವರಲ್ಲಿ ಹಿರಿಯನಾದಂತಹ ಯುಧಿಷ್ಠಿರ ಮನಸ್ಸಿಗೆ ಬಹಳ ನೋವಾಗಿ ಬಿಡುತ್ತೆ ಅವನಿಗೆ. ಅಯ್ಯೋ, ಎಂಥ ಒಂದು ಈ ಪಾಂಡವರಲ್ಲಿ ಜ್ಯೇಷ್ಠ ಅನ್ನುವಂತಹ ಸಮಸ್ತ ವೈಭವವನ್ನು ನಾನು ಅನುಭವಿಸಿ ಬಿಟ್ಟೆ. ನಿಜವಾಗಿ ಕರ್ಣ ನಮ್ಮ ಪಾಂಡವರಲ್ಲಿ ಅವನು ಹಿರಿಯ, ಅವನಿಗೆ ನನ್ನಗೂ ಒಬ್ಬ ಅಣ್ಣ ಇದ್ದಾನೆ ಅನ್ನೋದನ್ನ ಕುಂತಿದೇವಿ ಇದುವರೆಗೂ ನಮಗೆ ಹೇಳಿಲ್ಲ. ಎಂಥ ಒಂದು ಅಪಚಾರ ಆಗಿ ಹೋಗಿದೆ ನೋಡಿ. ಎಂಥ ಧರ್ಮರಾಯ, ನಮಗೆ ಅಂತಹ ಮನಸ್ಥಿತಿಯೂ ಬರ್ತಿರ್ಲಿಲ್ಲ. ಆದರೆ ಆ ಧರ್ಮರಾಜ ಧರ್ಮದ ಪ್ರತೀಕವಾಗಿದ್ದು ಮನಸ್ಸಿಗೆ ನೋವು ಪಟ್ಕೋತಾನೆ. ಈ ಕರ್ಣನಿಗೆ ಎಂಥೆಂತಹ ಮರ್ಯಾದೆ ಸಿಗಬೇಕಾಗಿತ್ತು, ಅದೆಲ್ಲವನ್ನ ನಾನು ಅನುಭವಿಸಿಬಿಟ್ಟೆ, ನನ್ನಿಂದಾಗಿ ಮಹಾಪರಾಧವಾಗಿದೆ. ಇದಕ್ಕೆ ಕಾರಣ ಇಡೀ ಪಾಂಡವ ಕುಲದಲ್ಲಿ ಹಿರಿಯ ಅನ್ನುವ ಗೌರವ ಕರ್ಣನಿಗೆ ಸಿಕ್ಕಿಲ್ಲ. ಅದರಿಂದ ತಾಯಿಯಿಂದ ಮೋಸವಾಗಿದೆ. ಆ ಒಂದು ಕ್ಷಣ ಮಾತ್ರದಲ್ಲಿ ಯಾರಿಗೂ ತಪ್ಪಿದ್ದಿಲ್ಲ ಕಲಿಯ ಒಂದು ಆವೇಶ. ಆದರೆ ಕ್ಷಣ ಮಾತ್ರದಲ್ಲಿ ಒಳಗಡೆ ಭಗವಂತ ನೋಡಿ, ಕುಂತಿಗೆ ಎಷ್ಟು ದೇವ ಅನುಗ್ರಹ ಮಾಡಿದ್ದಾನೆ. ಆದರೆ ಅವಳಲ್ಲಿ ಏನಾದರೂ ಒಂದು ಸಣ್ಣ ತಪ್ಪು ಕಂಡರೆ ಇನ್ನೊಬ್ಬರ ಕಡೆಯಿಂದ ಆ ಒಂದು ಕಿರಿಯನಾದ ಮಗನಿಂದ ಒಂದು ಶಾಪ ಅಂದ್ರೆ ತನ್ನ ಒಂದು ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಕೊಡಿಸಿಬಿಟ್ಟಿದ್ದಾನೆ. ಹೇಗೆ ರಾಮ, ನಾವು ಕಾಕಾಸುರನ ಪ್ರಸಂಗ ಕೇಳಿದ್ವಿ, ಅದು ಕಾಗೆಯ ಕುಲಕ್ಕೆ ಭಗವಂತ ಹೇಗೆ ಮಾಡಿದ್ನೋ ಹಾಗೆ ಸ್ತ್ರೀ ಕುಲಕ್ಕೆ ಕುಂತಿದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಮುಂದೆ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಸಂಪೂರ್ಣ ಮಹಿಳಾ ಸಮಾಜಕ್ಕೆ ಒಂದು ಶಾಪ ಕೊಟ್ಟಿದ್ದಾನೆ. ಅದು ಏನು ಶಾಪ ಅಂದ್ರೆ, ಇನ್ನೆಂದೂ ಮಹಿಳೆಯರು ಯಾವುದೇ ರಹಸ್ಯವನ್ನ ಅವರೊಂದಿಗೆ ಅಡಗಿಸಿಕೊಳ್ಳೋದಕ್ಕೆ ಅವರು ಅಸಮರ್ಥರಾಗಿ ಬಿಡಲಿ. ಇದು ಸ್ತ್ರೀಯರಿಗೆ ವರವೋ ಶಾಪವೋ ಅಂತಂದ್ರೆ, ನಿಜವಾಗಿ ಇದರಿಂದ ಭಗವಂತ ಸಾಧನೆಯನ್ನೇ ಮಾಡಿಸ್ತಾ ಇದ್ದಾನೆ ಸ್ತ್ರೀಯರಿಗೆ. ಅವರಿಗೆ ಯಾವ ರಹಸ್ಯ ಅಂದ್ರೆ ಏನೇ ಪಾಪ ಮಾಡ್ಲಿ ಪುಣ್ಯ ಮಾಡ್ಲಿ ಅವ್ರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯವೇ ಇಲ್ಲ. ಯುಧಿಷ್ಠಿರ ನಮಗೆಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾನೆ. ಯಾಕೆಂದ್ರೆ ನೋಡಿ, ಆ ಒಂದು ರಹಸ್ಯವಾದಂತಹ ಯಾವುದೇ ಒಂದು ವಿಷಯಗಳು ನಮ್ಮಲ್ಲಿ ಈ ಹಾರ್ಟ್ ಅಟ್ಯಾಕ್ ಅಂತೆಲ್ಲ ಹೇಳ್ತಾರೆ, ಅದು ಸಾಮಾನ್ಯ ಒಂದು ಹೆಣ್ಣು ಮಕ್ಕಳಿಗಾಗೋದು ಬಹಳ ಕಡಿಮೆ. ಯಾಕೆಂದ್ರೆ ಅವರು ಒಳಗೆ ಏನೂ ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನ ಹೇಳಿ ಬಿಡ್ತಾರೆ. ಎಲ್ಲವನ್ನ ಒಬ್ರ ಕಡೆಯಿಂದ ಈ ಮದುವೆ ಮತ್ತೆ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಮನೆಯಲ್ಲಿ ಭಾಗವತ ಮಹಾಭಾರತ ಇಂತಹ ಎಲ್ಲವೂ ನಡೆಯೋದು. ಯಾವ ಆಚಾರ ಬೇಕಾದ್ರೆ ಕೇಳ್ಕೊಂಬನ್ನಿ, ಮನೆಯ ಸ್ತ್ರೀಯರಿಂದಲೇ ಇದು ಒಂದು ಫಿಕ್ಸ್ ಆಗ್ತಾ ಇರುತ್ತೆ ಕಾರ್ಯಕ್ರಮ. ಇವರು ಮನೆಯಲ್ಲಿ ಇಲ್ಲ, ಮಾಡಿಸ್ಬೇಕು ಹೀಗೆ ಮನೆಯ ಸ್ತ್ರೀಯರಿಗೆ ಯಾವುದು ಒಳಗೆ ಯಾವ ರಹಸ್ಯವೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮಗೆ ಎಷ್ಟೋ ಪಾಪಗಳಾಗ್ಲಿ ಪುಣ್ಯಗಳಾಗ್ಲಿ ಬರೋದು ಒಳಗಡೆ ಮನಸ್ಸಿನ ನೆನೆಗುದಿಯಿಂದಾಗಿ. ಅದರಿಂದ ಆ ಒಂದು ಏನು ನಮ್ಮಲ್ಲಿ ಒಂದು ದೋಷ ಇತ್ತೋ, ಸ್ತ್ರೀಯರಲ್ಲೆಲ್ಲ ದೋಷ ಇತ್ತೋ, ಆ ದೋಷವನ್ನ ಕಳಿಬೇಕು ಅಂತಾನೆ ಭಗವಂತ ಆ ರೀತಿಯಾಗಿ ಯುಧಿಷ್ಠಿರನಿಂದ ಇನ್ನೆಂದೂ ಯಾವ ರಹಸ್ಯವೂ ಸ್ತ್ರೀಯರ ಹೃದಯದಲ್ಲಿ ಉಳಿಯಬಾರದು. ರಹಸ್ಯವೇ ಇಲ್ಲ ನಮಗೆ. ಎಲ್ಲವೂ ಈಗ ಮನಸ್ಸಿನಲ್ಲಿ ಏನಿದೆಯೋ ಅದು ಆಚೆ ಬಂದ್ರೆ ದೇವರು ಹೇಳೋದು ಅದೇ ಅಲ್ವಾ, ಕಾಯ ವಾಚ ಮನಸ್ಸ ಏಕರೂಪಿಯಾಗಿರಬೇಕು. ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಕೆಲವೊಮ್ಮೆ ನಾವು ಹೇಳದೇ ಇರ್ಬೋದು, ನಮ್ಮ ಕ್ರಿಯೆಯಲ್ಲಿ ತೋರಿಸ್ತಾ ಇರ್ತೀವಿ. ನಮಗೆ ಒಬ್ಬರನ್ನ ಕಂಡ್ರೆ ಏನೋ ಒಂದು ಮನಸ್ಸಿಗೆ ಕೋಪ ಇರತ್ತೆ ಅನ್ಕೊಳ್ಳಿ, ಆಗ ಅವ್ರ ಮೇಲ್ನೋಟಕ್ಕೆ ಬನ್ನಿ ಅಂತಂದ್ರೆ ಬನ್ನಿ ನೀವು ಬಂದ್ರಾ ಅಂತ ಹೇಳಿ ಒಂಥರ ಕೊಂಗಾಗಿ ಮಾತನಾಡಿ, ನಮಗೆ ಇವ್ರ ಮೇಲೆ ಏನೋ ನಮ್ಗೆ ಇಷ್ಟ ಇಲ್ಲ ಅನ್ನೋದನ್ನ ಹೇಗೋ ಮಾಡಿ ಹೊರಗೆ ಹಾಕಿ ಬಿಡ್ತೇವೆ. ಆಗ ಏನಾಗತ್ತೆ, ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ನಾವು ಒಳಗೊಂದು ಹೊರಗೊಂದು ಮಾಡಿ ಜೀವನ ಮಾಡುವಂತಹ ಪರಿಸ್ಥಿತಿ ಸ್ತ್ರೀಯರಿಗೆ ಬರೋದಿಲ್ಲ. ಅದು ಒಳ್ಳೆಯದಾಗ್ಲಿ
ಕೆಟ್ಟದಾಗಲಿ. ಒಳ್ಳೆಯದಾದರೂ ಅಷ್ಟೇ, ಮನಸ್ಸು ಭಾವುಕ ಮನಸ್ಸು ಸ್ತ್ರೀಯರದು, ತಾಯಿ ಹೃದಯ ಮನಸ್ಸು. ಏನು ಮನಸ್ಸಿನಲ್ಲಿದೆಯೋ ಅದೇ ಕಾರ್ಯರೂಪಕ್ಕೆ ಬರುತ್ತೆ. ಮನಸ್ಸಿನಲ್ಲಿ ಯಾವ ರೀತಿಯ ಎಂಥ ತೊಂದರೆ ಇದ್ದರೂ ಒಳಗೆ ಆ ಒಂದು ಯಾವ ವಿಚಾರವೂ ಒಳಗೆ ಇರೋದಿಲ್ಲ. ಎಂತೆಂಥ ಬಕುಲಾದೇವಿಗೆ ಭಗವಂತ ಹೇಳ್ತಾನೆ, ಸ್ತ್ರೀಯರನ್ನ ಕಳಿಸಿದ್ರೆ ಮುಂದೆ ಕಲಿಯುಗದಲ್ಲಿ ಮದುವೆ ಮತ್ತೆ ಮುಂತಾದ ಕಾರ್ಯಕ್ರಮಗಳೆಲ್ಲ ಸ್ತ್ರೀಯರ ಮೂಲಕವೇ ನಡೀಲಿ. ಭಗವಂತ ಮಾಡಿದನೆ ಅನುಗ್ರಹ. ಆದ್ರೆ ಅವರು ನೋಡಿ, ನಮ್ಮ ಇನ್ನೊಬ್ರು ಯಾರೋ ನಮ್ಮ ಪರಿಚಯದವ್ರು ಅಲ್ಲಿ ಹುಡುಗಿ ಇದ್ದಾರೆ, ಇಲ್ಲಿ ಹುಡುಗ ಇದ್ದಾನೆ ಅಂತ ಹೀಗೆ ಸಂಘಟನೆ, ವಿವಾಹಕ್ಕೆ ವರಕನ್ಯಾಗಳ ಸಂಘಟನೆಯೂ ಸ್ತ್ರೀಯರಿಂದಲೇ ಆಗತ್ತೆ. ಯಾಕೆ ಅಂದ್ರೆ ಒಳಗೆ ಅವ್ರು ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಯಾರೋ ಹೇಳಿದ ಮಾತನ್ನ ಕಿವಿಯಿಂದ ಕೇಳಿಸಿಕೊಂಡು ಎಲ್ಲೋ ಒಂದು ಕಡೆ ಇದ್ದಾರಪ್ಪ, ನಾವು ಕೂತಲ್ಲೇ ಒಂದು ಪುಣ್ಯ ಕೆಲಸ ಮಾಡೋಣ ಅಂತ ಈ ರೀತಿಯ ಒಂದು ಬುದ್ಧಿ ಹುಟ್ಟೋದು ಒಳಗಡೆ ಆ ಯುಧಿಷ್ಠಿರನ ಒಂದು ಶಾಪದಿಂದ ಕುಂತಿದೇವಿಗೆ ಹೇಗೆ ರಹಸ್ಯ ಇಟ್ಕೊಂಡು ಕರ್ಣನ ಬಾಳೆ ಹಾಳೆ ಆಗೋಯ್ತು. ಕರ್ಣ ನಿಜವಾಗಿ ನಮ್ಮ ಪಾಂಡವರಿಗೆ ಹಿರಿಯನಾಗಬೇಕಾಗಿತ್ತು. ಇಂದು ನಾನು ಅವನಿಗೆ ತರ್ಪಣವನ್ನು ಕೊಡುವಂತಹ ಕ್ರೂರ ಸಂದರ್ಭ ಬಂದು ಬಿಡ್ತು ಅಂತ ಹೇಳಿ ಕುಂತಿದೇವಿಗೆ ಶಾಪವನ್ನ ಕೊಟ್ಟ ಅಂತ ಹೇಳ್ತಾ, ಹೀಗೆ ನಮ್ಮ ಮನಸ್ಸಿನಲ್ಲಿ ಈ ಎಲ್ಲವನ್ನ ಕೇಳಿದಾಗ ದೇವ ಹೇಗೆ ನೋಡಿ, ಶಾಪದಲ್ಲೂ ಶಾಪವು ವರವಾಗತ್ತೆ. ವರವು ನಮಗೆ ಸಂಪತ್ತು. ಈ ವರ ಶಾಪಗಳನ್ನ ನಾವು ಆಸ್ ಇಟ್ ಈಸ್ ನೋಡಕ್ ಹೋಗಬಾರ್ದು. ಭಗವಂತ ಜ್ಞಾನಿಗಳು ನಮಗೇನು ಮಾಡ್ತಾರೋ, ಏನೋ ನುಡಿತಾರೋ, ಉದಾಸೀನ ಆಗಿರ್ಬೋದು ಅಥವಾ ನಮಗೆ ಬಡತನ ಬಂದಿರ್ಬೋದು, ಅಹಂಕಾರ ಬಂದಿರ್ಬೋದು, ಏನೇ ಆಗಲಿ ನಮಗೆ ಏನೇ ಭಗವಂತ ಕೊಟ್ಟರೂ ನಮ್ಮ ಕರ್ಮಾನುಸಾರ ನಾವು ಗುರುಗಳಲ್ಲಿ ಶರಣಾದರೆ ದೇವ ನಮಗೆ ಏನು ಕೊಟ್ಟರು ಅದು ನಮ್ಮ ಒಳಿತಿಗಾಗಿ ಅನ್ನುವಂತಹ ಬುದ್ಧಿ. ಏನು ಬೇಡುವುದಿಲ್ಲ. ಕುಯೋನಿಗಳು ಬರಲಿ, ಕುಯೋನಿಗಳು ಬಂದೇ ಬರುತ್ತೆ ನಮ್ಮ ಕರ್ಮಾನುಸಾರ. ಆದರೆ ಲಕುಮಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನು ಅನ್ನುವಂತಹ ಆ ಒಂದು ವರಶಾಪಗಳಲ್ಲಿ ಕೊಡುವುದಕ್ಕೆ ಅವರು ಎಲ್ಲರೂ ಅಸ್ವತಂತ್ರರು. ಇವತ್ತು ಧರ್ಮರಾಜ ಸ್ವತಂತ್ರನಾಗಿ ಕೊಟ್ಟನ ಶಾಪ ಅಂದ್ರೆ ಇಲ್ಲ. ಅಲ್ಲೂ ವಾಯುದೇವರಲ್ಲಿ ನಿಂತು ಭಗವಂತ ನುಡಿದಂತಹ ಮಾತು ಅದು ಒಂದು ಸ್ತ್ರೀಗೆ, ಯಾರಿಗೆ, ಕುಂತಿದೇವಿ, ಇಡೀ ಸ್ತ್ರೀ ಸಮಾಜಕ್ಕೆ ಒಂದು ಒಳಿತನ್ನೇ ಬಯಸತ್ತೆ ಹೊರತು ಭಗವಂತ ಎಂದೂ ನಮಗೆ ಒಂದು ಕೆಟ್ಟ ಮಾರ್ಗದಲ್ಲಿ ಇವನು ಹಾಳಾಗಿ ಹೋಗಲಿ ಅಂತ ಎಂದೂ ಹೇಳಿಲ್ಲ. ಗೌತಮರಿಗೆ ನೋಡಿ, ಗೌತಮರು ಶಾಪ ಕೊಟ್ಟರು ನಿಮ್ಮೆಲ್ಲರ ತತ್ವಜ್ಞಾನ ನಾಶ ಆಗಲಿ ಅಂತ. ಆದರೆ ಅಂಥ ಗೌತಮರು ನೋಡಿ ಅಂಥ ಶಾಪ ಕೊಡ್ಬೋದಿತ್ತ, ಬ್ರಾಹ್ಮಣರ ತತ್ವಜ್ಞಾನವೇ ಹೊರಟೋಯ್ತಲ್ಲ ಅಂದ್ರೆ ಆಗ ಬಂದ್ರು ನೋಡಿ ವೇದವ್ಯಾಸರು. ಭಗವಂತನ ವೇದವ್ಯಾಸ ರೂಪಕ್ಕೆ ಆ ಒಂದು ಗೌತಮರೆಲ್ಲ ಒಳಗಡೆ ನಿಂತು ಭಗವಂತ ನುಡಿದದ್ದು ಪೀಠಿಕೆ ನುಡಿದು ಬಿಟ್ಟ. ವೇದವ್ಯಾಸರು ಬರಬೇಕಾದ್ರೆ ಇಲ್ಲಿ ಗೌತಮರ ಶಾಪದಿಂದಾಗಿ ಬಂದದ್ದು. ಅಂದ್ರೆ ಗೌತಮರಿಗೆ ನಾವು ನಮಸ್ಕಾರ ಮಾಡಬೇಕಾದ್ರೆ ಸ್ವಾಮಿ ನಿಮ್ಮಿಂದಾಗಿ ನಾವು ವೇದವ್ಯಾಸರು ಈ ಒಂದು ಇದರಲ್ಲಿ ನೋಡಿದ್ವಿ ಅಂತ ಹೇಳಿ ಎಲ್ಲ ಋಷಿ ಮುನಿಗಳು ಗೌತಮರನ್ನ ಒಂದು ಪ್ರಶಂಸೆ ಮಾಡ್ತಿದ್ದಾರೆ. ನಮ್ಮಂಥವ್ರು ನೋಡಿ ಗೌತಮರು ಶಾಪ ಕೊಟ್ಬಿಟ್ರು, ಅದಕ್ಕಾಗಿ ಈ ಬ್ರಾಹ್ಮಣರಿಗೆ ತತ್ವಜ್ಞಾನ ಹೋಯಿತು ಅಂತ ಹೇಳ್ತೀವಿ. ಆದ್ರೆ ನಿಜವಾಗಿ ಗೌತಮರಿಂದಾಗಿ ನಮಗೆ ವೇದವ್ಯಾಸರು ಹೇಗೆ ಬಂದರೋ ಹೀಗೆ ಯಾವುದೇ ಋಷಿ ಮುನಿಗಳಲ್ಲಿ ನಿಂತು ಭಗವಂತ ನಮಗೆ ಏನೇ ಒಂದು ಆಶೀರ್ವಾದ ಮಾಡಿದರು, ಏನೇ ಒಂದು ರೀತಿಯಲ್ಲಿ ದೊಡ್ಡವರು ನಮಗೆ ಬೈಗುಳನೂ ಮಾಡಿರ್ತಾರೆ, ಅಹಂಕಾರ ಅಂದ್ರೆ ನಮ್ಮ ಅಹಂಕಾರವನ್ನ ಕಡಿಮೆ ಮಾಡೋದಕ್ಕಾಗಿ ಉದಾಸೀನವನ್ನು ಮಾಡ್ತಾರೆ. ಆ ಎಲ್ಲವೂ ನಮ್ಮ ಒಳಿತಿಗೆ ಅಂತ ನಾವು ಪ್ರತಿನಿತ್ಯದ ಬದುಕಿನಲ್ಲಿ ಅನುಸಂಧಾನ ಬರಲಿ ಅಂತ ಹೇಳ್ತಾ ಆ ಒಂದು ನಳಕೂಬರ ಮಣಿಗ್ರೀವರ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣನ ಅನುಗ್ರಹವನ್ನ ಬಾಲಲೀಲೆಗಳನ್ನ ಒಂದು ಕಡೆ ಕುಳಿತು ಆನಂದ ಪಟ್ಟಂತಹವರು ನಳಕೂಬರ ಮಣಿಗ್ರೀವರು. ಅಷ್ಟು ಹೊತ್ತು ಇನ್ನು ತಾವು ತಮಗೆ ಆ ಒಂದು ಏನು ಮರದ ಜನ್ಮದಿಂದ ಹೊರಗೆ ಬರುವವರೆಗೂ ಕೃಷ್ಣನ ಬಾಲಲೀಲೆಗಳನ್ನ ಸಾಕ್ಷಾತ್ತಾಗಿ ನೋಡಿ ಆನಂದಿಸಿದಂಥವರು ಕುಬೇರನ ಪುತ್ರರು. ಹಾಗಾಗಿ ಮರುದ್ರ ದೇವರ ಅನುಯಾಯಿಗಳು. ಇವರ ಇಂಥ ಒಂದು ಸಣ್ಣ ದೋಷ ಇರಬಹುದು, ಆದರೆ ಆ ದೋಷವು ನಮ್ಮವರಿಗೆ ಸಾಧನೆಗೆ ಕಾರಣವಾಯಿತು ಅಂತ ಹೇಳ್ತಾ ಅವರ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣನಿಗೆ ನಮ್ಮ ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಜ್ಞಾನ ನಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.